ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ಸ್ ಅಂದ್ರೆ ಕನ್ನಡದಲ್ಲಿ ದಶಮಾಂಶಗಳು. ಇದ್ರ ಮೇಲೆ ಆಲ್ರೆಡಿ 50 ಲೆಕ್ಕ ಸಾಲ್ವ್ ಮಾಡಿಸಿದ್ದೀನಿ. ಈಗ 60ರಿಂದ ಕ್ವಶನ್ ನಂಬರ್ 70 60ರಿಂದ ಕ್ವಶನ್ ನಂಬರ್ 70 ಒಂದು 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೀನಿ. ಆಯ್ತಾ? ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಈ ರೀತಿ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಭಿನ್ನರಾಶಿ. ಡೆಸಿಮಲ್ ಕೊಟ್ಟಿದ್ದಾನೆ, ಫ್ರಾಕ್ಷನ್ ಕೊಟ್ಟಿದ್ದಾನೆ. ಡಿಸೆಂಡಿಂಗ್ ಆರ್ಡರ್ ಬರಿಬೇಕಂತೆ. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ದೊಡ್ಡದಿಂದ ಚಿಕ್ಕದಾಗಿ ಬರ್ಕೊ ಬರ್ಬೇಕಂತೆ. ಆಯ್ತಾ? ಸ್ಟೇರ್ ಕೇಸ್ ಇಳಿತೀವಲ್ಲ, ಮೆಟ್ಲು ಇಳ್ಕೊಂಡು ಹೋಗ್ತೀವಲ್ಲ, ಆ ರೀತಿ ಬರೀರಿ ಅಂತ ಹೇಳಿದ್ದೇನೆ. ಫಸ್ಟ್ ಏನ್ ಮಾಡಿ, ಡೆಸಿಮಲ್ ಕನ್ವರ್ಟ್ ಮಾಡಿ. 1/4 ಅಂದ್ರೆ ಗೊತ್ತಿದೆ ನಮಗೆ 0.25 ಅಂತ. ಆಯ್ತಾ? 0.6 0.6. 3/4 ಅಂತ ಗೊತ್ತಿದೆ 0.75 ಅಂತ. ಆಯ್ತಾ? ಈಗ ಇದನ್ನ ಡಿಸೆಂಡಿಂಗ್ ಆರ್ಡರ್ ಬರೀರಿ. ಡಿಸೆಂಡಿಂಗ್ ಅಂದ್ರೆ ಟಾಪ್ ಟು ಬಾಟಮ್. ಆಯ್ತಾ? ಫಸ್ಟ್ ದೊಡ್ಡ ಇರಬೇಕು, ಆಮೇಲೆ ಚಿಕ್ಕ. ದೊಡ್ಡದು ಯಾವ್ದಿದೆ? 0.75 ಇದೆ. ಅದಕ್ಕಿಂತ ಚಿಕ್ಕ 0.6, ಅದಕ್ಕಿಂತ ಚಿಕ್ಕ 0.25. ಆಯ್ತಾ? 0.75 ಅಂದ್ರೇನು? 0.75 ಅಂದ್ರೇನು? 3/4 ಅಂತ. ಪುನಃ ವಾಪಸ್ ಅದೇ ಫಾರ್ಮೆಟ್ ಇದ್ದಾನೆ. 0.6 ಅಂದ್ರೆ 0.6, 0.25 ಅಂದ್ರೆ 1/4. ಇದು ಡಿಸೆಂಡಿಂಗ್ ಆರ್ಡರ್ ಇದೆ, ಇಳಿಕೆ ಕ್ರಮದಲ್ಲಿ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62 ಅಲ್ಲಿ ಈ ರೀತಿ 3 ಫ್ರಾಕ್ಷನ್ ಒಂದು ಡೆಸಿಮಲ್ ಕೊಟ್ಬಿಟ್ಟು ಅದನ್ನ ಡಿಸೆಂಡಿಂಗ್ ಆರ್ಡರ್, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದೇನೆ. ಆಯ್ತಾ? ಯಾವ ರೀತಿ ಬರೀತಾರೆ? ಫಸ್ಟ್ ಇದನ್ನ ಕನ್ವರ್ಟ್ ಮಾಡಿ. 3/5 ಅಂದ್ರೆ ಏನು? 3/5 ಅಂದ್ರೆ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 0.6 ಆಗುತ್ತೆ. ನೆಕ್ಸ್ಟ್ 1/6 ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 0.16 ಆಗುತ್ತೆ. 3/4 ಅಂದ್ರೆ 0.75, ಇದು 0.8. ಆಯ್ತಾ? ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಫಸ್ಟ್ ದೊಡ್ಡದು ಬರ್ಕೋಬೇಕು. ಇದೇ ದೊಡ್ಡದು 0.8. ಅದಾದ್ಮೇಲೆ ಅದಕ್ಕಿಂತ ಚಿಕ್ಕದು 0.75. ಅದಾದ್ಮೇಲೆ ಅದಕ್ಕಿಂತ ಚಿಕ್ಕದು 0.6. ಅದಾದ್ಮೇಲೆ 0.16. ಆಯ್ತಾ? ನೆಕ್ಸ್ಟ್ 0.8 ಅಂದ್ರೆ ಅದೇನೆ 0.8. 0.75 ಅಂದ್ರೆ 3/4. ನೆಕ್ಸ್ಟ್ 0.6 ಅಂದ್ರೆ 3/5. ನೆಕ್ಸ್ಟ್ 0.16 ಅಂದ್ರೆ 1/6. ಆಯ್ತಾ? ಫಸ್ಟ್ 0.8 ಬರುತ್ತೆ, 3/4 ಬರುತ್ತೆ, 3/5 ಬರುತ್ತೆ, 1/6 ಬರುತ್ತೆ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 63 ನೋಡಿ. ಕ್ವಶನ್ ನಂಬರ್ 63 ಅಲ್ಲಿ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಕನ್ನಡದಲ್ಲಿ ಮಿಶ್ರ ಭಿನ್ನರಾಶಿ ಕೊಟ್ಬಿಟ್ಟು ಇದಕ್ಕೆ ಈಕ್ವಾಲೆಂಟ್ ಡೆಸಿಮಲ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಇದಕ್ಕೆ ಸಮನಾದ ದಶಮಾಂಶ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಮಾಡಿ, ಮಿಕ್ಸ್ಡ್ ಫ್ರಾಕ್ಷನ್ ಯಾವಾಗಲೇ ಕೊಟ್ಟರು, ಆಯ್ತಾ, ಯಾವುದೇ ಕ್ವಶನ್ ಅಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟರೆ ಅದನ್ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಆಯ್ತಾ? ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಿ. ಹೆಂಗ್ ಮಾಡ್ತೀರಾ? ನಮ್ಗೆ ಗೊತ್ತಿದೆ ಆಲ್ರೆಡಿ, ಇವೆಲ್ಲ ಮಾಸ್ಟರ್ ಪೀಸ್ ಅಂತ. ಫಸ್ಟ್ ಡಿನಾಮಿನೇಟರ್ ಏನಿದೆ ಅದನ್ನ ಬರ್ಕೋತೀರಾ. ಆಯ್ತಾ? ಇವೆರಡು ಮಲ್ಟಿಪ್ಲೈ ಮಾಡಿ. 4 3 12, 4 3 12, 12 + 1 13, 4 3 12, 12 + 1 13. ಆಯ್ತಾ? ಈಗ 4 ಇಂದ 13 ಡಿವೈಡ್ ಮಾಡಿ. 4 ಇಂದ 13 ಡಿವೈಡ್ ಮಾಡಿ. 4 1 4, 4 2 8, 4 3 12. ಆಯ್ತಾ? 1 ಉಳ್ಕೋತು. ಪಾಯಿಂಟ್ ಹಾಕಿ 0 ಹಾಕಿ. 4 2 8, 2 ಬತ್ತು 0 ಹಾಕಿ. 4 5 20, 4 5 20. ಡಮಾರ್ 0 0. ಆಯ್ತಾ? ಏನು ಬರ್ತದೆ? ಇದನ್ನ ಕನ್ವರ್ಟ್ ಮಾಡಿದ್ರೆ ನಮಗೆ 3.25 ಬಂತು. 3 × 1/4 ಅಂದ್ರೆ 3.25. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 64 ಅಷ್ಟೇ. ಕ್ವಶನ್ ನಂಬರ್ 64 ಅಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಇದ್ರ ಈಕ್ವಾಲೆಂಟ್ ಡೆಸಿಮಲ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಮಿಶ್ರ ಭಿನ್ನರಾಶಿ ಕೊಟ್ಬಿಟ್ಟು ಅದಕ್ಕೆ ಸಮನಾದ ದಶಮಾಂಶನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಇದನ್ನ ಕನ್ವರ್ಟ್ ಮಾಡಿ. ಕನ್ವರ್ಟ್ ಹೆಂಗ್ ಮಾಡ್ತೀರಾ? ಡಿನಾಮಿನೇಟರ್ ಏನಿದೆ ಬರ್ಕೊಳ್ಳಿ. ಡಿನಾಮಿನೇಟರ್ 20 ಇದೆ, 20 ಬರ್ಕೊಳ್ಳಿ. ನೆಕ್ಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ. 24 80, 80 + 7 87, 24 80, 80 + 7 87. ಆಯ್ತಾ? ಈಗ ಡಿವೈಡ್ ಮಾಡಿ. ಡಿವೈಡ್ ಅಂದ್ರೆ ಭಾಗಾಕಾರ ಮಾಡಿ. 24 80, 7 ಉಳ್ಕೋತು. ಚುಕ್ಕಿ ಹಾಕಿ 0 ಹಾಕಿ. 23 ಆಯ್ತಾ? ಇಲ್ಲಿ ಬರೀತೀನಿ ನೋಡಿ. ಆಯ್ತಾ? ಅಲ್ಲೇ ಆ ಕಡೆ ಹೊರಟಾಯ್ತು, ಸೈಡ್ಗೆ ಹೊರಟಾಯ್ತು. ಇದು ಲಕ್ಷ್ಮಣ್ ರೇಖೆ, ಇದು ಕ್ರಾಸ್ ಆಗ್ತಾ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಈ ಕಡೆ ಬರ್ಕೋತೀನಿ.
ನಮ್ಮ ವೈಟ್ ಬೋರ್ಡಲ್ಲಿ ಇದು ಲಕ್ಷ್ಮಣ್ ರೇಖೆ, ಅದು ದಾಟಬಾರ್ದು, ದಾಟಿದ್ರೆ ಯಾರಿಗೂ ಗೊತ್ತಾಗಲ್ಲ. ಇಲ್ಲೇ ಬರ್ಕೋತೀನಿ ನೋಡಿ. 20ರಿಂದ 87, 24 80, 7 ಚುಕ್ಕಿ 0, 23 60, 10 1 0, 25 100, ಡಮರ್ 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 0 0 0. ಅಂದರೆ ಇದನ್ನು ಕನ್ವರ್ಟ್ ಮಾಡೋರೆ 4.35 ಬರುತ್ತೆ. 4.35 ಇದನ್ನು ಕನ್ವರ್ಟ್ ಮಾಡೋರೆ 4.35. ಆಯಿತಾ? ಆನ್ಸರ್ ಏನು ಬರುತ್ತೆ? ಆಪ್ಷನ್ ಬಿ. ಮಕ್ಕಳೆಲ್ಲ ಹೇಳಿದ್ನಲ್ಲ, ದಿನ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನೀವು ನನಗಿಂತ ಫಾಸ್ಟ್ ಆಗಿರ್ತೀರ. ಕ್ವಶನ್ ನಂಬರ್ 64ಗೆ ಆಪ್ಷನ್ ಬಿ. ಹೇಳಿದ್ನಲ್ಲ, ನೀವು ಮಿನಿಮಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆನ್ಲೈನ್ ಕೋಚಿಂಗ್ ಕೇಳ್ತಾ ಇದ್ದೀರ ಅಂದರೆ ಮಿನಿಮಮ್ ನಿಮ್ಮ ಲೈಫಲ್ಲಿ ಮಿನಿಮಮ್ ಏನು ಅಚೀವ್ ಮಾಡಬೇಕು ಅಂದರೆ, ನಾನು ಏನು ಅಚೀವ್ ಮಾಡಿದ್ದೀನಿ ಅದು ನಿಮಗೆ ಬೇಸ್ಮೆಂಟ್ ಆಗಬೇಕು. ನಾನು ಏನು BE MTech PhD ಮಾಡಿದ್ದೀನಿ ಅದು ನಿಮಗೆ ಫೌಂಡೇಶನ್ ಆಗಬೇಕು. ನೀವು ನನ್ನ ಪಾಠ ಕೇಳ್ತಾ ಇದ್ದೀರಾ ಅಂದರೆ ನನ್ನ ಸ್ಟೂಡೆಂಟ್ ಅಂತ ಅಂದ್ಕೊಂಡು ಏನಾರು ಇದ್ರೆ ನೀವು BE MTech PhD ಇದು ನಿಮಗೆ ಬೇಸ್ಮೆಂಟ್ ಆಗಿರಬೇಕು. ಕಡಿಮೆ ಅಂದರೆ ಇಷ್ಟು ಅಚೀವ್ ಮಾಡಬೇಕು ನೀವು, ಆಯಿತಾ? ಅದಕ್ಕಿಂತ ಜಾಸ್ತಿ ಅಚೀವ್ ಮಾಡಿದ್ರೆ ಆಗ ನಿಜವಾಗ್ಲೂ ನೀವು ನಮ್ಮ ಸ್ಟೂಡೆಂಟು ಅಂತ ನಾನು ಅನ್ಕೋತೀನಿ. ಅರ್ಥ ಆಯ್ತಾ? ಇದು ಮೈಂಡಲ್ಲಿ ಇರಬೇಕು. ನೀವೇನಾದ್ರು ನಿಜವಾಗ್ಲೂ ನನ್ನ ಸ್ಟೂಡೆಂಟ್ ಆಗಿದ್ರೆ ನಾನು ಅದೇನು ಅಚೀವ್ಮೆಂಟ್ ಅಂತ ಹೇಳಲ್ಲ. BE MTech PhD ಮಾಡ್ಕೊಂಡೊಂದು ಏನೋ ನನ್ನ ಪರ್ಸ್ನಲ್ ಕೆಪಾಸಿಟಿಗೆ ನಾನೇನು ಒಂದು ಏನದು ಸಾಧನೆ ಅಂತಲೂ ಹೇಳೋಕ್ಕಾಗಲ್ಲ. ಇದು ಸಾವಿರಾರು ಜನ ಮಾಡಿದ್ದಾರೆ, ಸಾಧನೆ ಅಲ್ಲ, ಏನೋ ಒಂದು ಕೆಲಸ ಮಾಡಿದ್ದೀನೋ ಆ ಕೆಲಸ ನಿಮಗೆ ಬೇಸ್ಮೆಂಟ್ ಆಗಿರಬೇಕು, ಆಯಿತಾ? ಆ ಕೆಲಸ ನಿಮಗೆ ಬೇಸ್ಮೆಂಟ್ ಆಗಿರಬೇಕು. ಕಡಿಮೆ ಅಂದರೂ ನೀವು ನಮ್ಮ ಸ್ಟೂಡೆಂಟ್ ಆಗಿದ್ರೆ ಅದನ್ನು ಅಚೀವ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಆಗ ನೀವು ನನ್ನ ನಿಜವಾದ ಸ್ಟೂಡೆಂಟ್ ಅಂತ ಹೇಳ್ತೀನಿ. ಅದಕ್ಕೆ ನನ್ನ ಬುಕ್ಕಲ್ಲಿ ಬ್ಯಾಕ್ ಪೇಜಲ್ಲಿ ಬರೆದಿದ್ದೀನಿ. ಆದರೆ IAS ಅಧಿಕಾರಿ ಆಗಬೇಕು, ಇಲ್ಲ IAS ಅಧಿಕಾರಿ ನಿಮ್ಮ ಸೆಕ್ರೆಟರಿ ಆಗಬೇಕು. ಆ ರೀತಿ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಪ್ರತಿದಿನ ಒಂದೊಂದೇ ಹೆಜ್ಜೆ ಹತ್ತುತ್ತಾ ಹೋದ್ರೆ ಹಿಮಾಲಯ ಪರ್ವತನೂ ಒಂದಿನ ನಿಮ್ಮ ಕಾಲ್ ಕೆಳಗೆ ಇರುತ್ತೆ ಅಂತ, ಆಯ್ತಾ? ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65 ಅಲ್ಲಿ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. 0.48 ಅಂತ ಒಂದು ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಇದ್ರದ್ದು ಸಿಂಪ್ಲೆಸ್ಟ್ ಫ್ರಾಕ್ಷನಲ್ ಫಾರ್ಮ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅಂದರೆ ಕನ್ನಡದಲ್ಲಿ ಇದರ ಸರಳವಾದ ಭಿನ್ನರಾಶಿ ರೂಪನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ, ಆಯ್ತಾ? ಡೆಸಿಮಲ್ ಇದೆ, ಫ್ರಾಕ್ಷನ್ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಗೊತ್ತಲ್ಲ? ಜಸ್ಟ್ ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಬಿಸಾಕಿ. ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಬಿಸಾಕಿ. ನೋಡಿ, 2 ಡಿಜಿಟ್ ಆದಮೇಲೆ ಒಂದು ಡೆಸಿಮಲ್ ಪಾಯಿಂಟ್ ಇದೆ. 2 ಡಿಜಿಟ್ ಆದಮೇಲೆ 2 ಅಂಕಿ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಏನು ಮಾಡಿ 2 0 ಹಾಕೊಳ್ಳಿ, ಅಷ್ಟೇ. 2 ಡಿಜಿಟ್ 2 ಅಂಕಿ ಆದಮೇಲೆ ಡೆಸಿಮಲ್ ಪಾಯಿಂಟ್ ಆಗಿದೆ, ಸೊ 2 0 ಹಾಕೊಳ್ಳಿ. ಈ ರೀತಿ ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ 2 0 ಹಾಕೋಬೋದು, ಆಯ್ತಾ? ಆನ್ಸರ್ ಬರ್ತಾ 48/100 ಅಂತ. ನೀವೇನು ಮಾಡ್ತೀರಾ ಅಲ್ಲಿ ನೋಡ್ತೀರಾ ಆಪ್ಷನ್ ಎ ಅಂತ ಚೆಕ್ ಅಂತ ಚಂಗ್ ಅಂತ ನೆಗೆದ್ಬಿಟ್ಟು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ತೀರಾ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಇದೇ ರೀತಿ ಮಾಡ್ತಾರೆ. ಚಂಗ್ ಅಂತ ನೆಗೆದ್ಬಿಟ್ಟು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ಬಿಟ್ಟು OMR ಶೀಟಲ್ಲಿ ಮಾರ್ಕ್ ಮಾಡ್ತೀರಾ. ಅದಲ್ಲ, ಅವ್ನು ಕೇಳಿರೋದು ಸಿಂಪ್ಲೆಸ್ಟ್ ಫಾರ್ಮ್, ಆಯ್ತಾ? ಸಿಂಪ್ಲೆಸ್ಟ್ ಫಾರ್ಮ್ ಕೇಳಿರೋದನ್ನು, ಸಿಂಪ್ಲೆಸ್ಟ್ ಫಾರ್ಮ್ ಕನ್ನಡದಲ್ಲಿ ಸರಳ ರೂಪ, ಸರಳ ರೂಪ ಕೇಳಿರೋದು. ಸರಳ ರೂಪ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಲೂ ಹೇಳ್ತಾರೆ ಅದನ್ನು. ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಬೇಕಾದ್ರೂ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಇನ್ನೂ ಸಿಂಪ್ಲಿಫೈ ಮಾಡಿ, ಆಯಿತಾ? ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಅಂದರೆ ಫರ್ದರ್ ಸಿಂಪ್ಲಿಫೈ ಮಾಡಬಾರ್ದು, ಆ ರೀತಿ ಸರಳ ರೂಪಕ್ಕೆ ತರಬೇಕು. ಇದು ಸಿಂಪ್ಲಿಫೈ ಮಾಡಿ. 4 ಇಂದ ಹೋಗುತ್ತೆ ನೋಡಿ. 4 2s ಅಲ್ಲ, ಇದು 4 ಇಂದ ಹೋಗುತ್ತೆ. ಸಿಂಪ್ಲಿಫೈ ಮಾಡಿ. 4 1s 4, 4 2s 8. ಇದು 4 2s 8, 4 5s 20. ಏನು ಬರುತ್ತೆ? 12/25 ಬತ್ತು. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 12/25 ಬತ್ತು, ಆಯ್ತಾ? ಇದು ಸರಳ ರೂಪ ಅಂತ ಕರೀತಾರೆ. ಈ ಭಿನ್ನರಾಶಿ ಇದೆಯಲ್ಲ, ಇದರ ಸರಳ ರೂಪ ಇದು. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಾನೂ ಕರೀತಾರೆ, ಕನ್ನಡದಲ್ಲಿ ಸರಳ ರೂಪ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರೀತಾರೆ. ಆಪ್ಷನ್ ಏನದಕ್ಕೆ? ಕ್ವಶನ್ ನಂಬರ್ 65ಗೆ ಆಪ್ಷನ್ ಎ ಅಲ್ಲ, ಆಯ್ತಾ? ಅದಕ್ಕೆ ಕರೆಕ್ಟ್ ಆಪ್ಷನ್ನು ಸಿ, ಆಪ್ಷನ್ ಸಿ, ಆಯ್ತಾ? ಅವ್ನು ಕೇಳಿರೋದು ಸಿಂಪ್ಲೆಸ್ಟ್ ಫಾರ್ಮು ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸರಳ ರೂಪ. ಇದು ಸ್ಟ್ಯಾಂಡರ್ಡ್ ಫಾರ್ಮ್, ಆಯ್ತಾ? ಕ್ವಶನ್ ನಂಬರ್ 65ಗೆ ಆಪ್ಷನ್ ಸಿ. ಈ ಥರ ಕ್ವಶನ್ಸು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66ರಲ್ಲೂ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದೆ. ಒಂದು ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಇದ್ರ ಸಿಂಪ್ಲೆಸ್ಟ್ ಫಾರ್ಮ್, ಇದರ ಸರಳ ರೂಪ ಅಥವಾ ಇಂಗ್ಲೀಷಲ್ಲಿ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಡೆಸಿಮಲ್ ಪಾಯಿಂಟ್ ಹೆಂಗೆ ತೆಗಿತೀರಾ? ಚುಕ್ಕಿನ ಯಾವ ರೀತಿ ತೆಗಿತೀರಾ? ಫಸ್ಟ್ 128 ಅಂತ ಬರ್ಕೊಳ್ಳಿ, ಆಯ್ತಾ? ಲೈನ್ ಹಾಕೊಳ್ಳಿ.
ನೋಡಿ 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 3 ಅಂಕಿ ಆದ್ಮೇಲೆ ಚುಕ್ಕಿ ಇದೆ, ಇಲ್ಲಿ 3 0 ಬರ್ಕೊಳ್ಳಿ, ಅಷ್ಟೇನೆ ಅಷ್ಟೇನೆ. ಈಗಲೂ ಅಷ್ಟೇನೆ, ಅಲ್ಲಿ 128/1000 ಅಂತದೆ. ಆಪ್ಷನ್ ಏನ್ಬಿಟ್ಟು ಚಂಗ್ ಅಂತ ನೆಗೆದ್ಬಿಟ್ಟು ಹಾಕ್ಬಿಟ್ಟಿರೋ. ಅವ್ನು ಕೇಳಿರೋದು ಸ್ಟ್ಯಾಂಡರ್ಡ್ ಫಾರ್ಮ್, ಆಯ್ತಾ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಸರಳ ರೂಪ. ಸರಳ ರೂಪಕ್ಕೆ ತನ್ನಿ. ಇದು ಇನ್ನ ಡಿವೈಡ್ ಮಾಡ್ಬೋದು ನಾವು. ಡಿವೈಡ್ ಮಾಡ್ಬಿಟ್ಟು ಇನ್ನ ಸರಳ ರೂಪಕ್ಕೆ ತರ್ಬೋದು, ಆಯ್ತಾ. 4 ಇಂದ ಹೋಗುತ್ತೆ ನೋಡಿ, ಆಯ್ತಾ. 4 ಇಂದ ಹೋಗುತ್ತೆ. 4 3s 12, 4 2s 8, ಆಯ್ತಾ. 4 2s 8, 4 5s ನೆಕ್ಸ್ಟ್ 250, ಆಯ್ತಾ. ಪುನಃ 32/250 ಬಂತು, ಆಯ್ತಾ. ಪುನಃ ಆಪ್ಷನ್ ಬಿ ಅಂತ ಚಂಗ್ ಅಂತ ಹಾಕ್ಬಿಟ್ಟಿರ. ಆಪ್ಷನ್ ಬಿ ಅಂದ್ಬಿಟ್ಟು ಚಂಗ್ ಅಂತ ನೆಗೆದ್ಬಿಟ್ಟು ಆನ್ಸರ್ ಹಾಕ್ತೀರಾ. ಇನ್ನ ಡಿವೈಡ್ ಮಾಡ್ಬೋದು, ಇದನ್ನ ಇನ್ನ ಸರಳ ರೂಪಕ್ಕೆ ತರ್ಬೋದು, ಆಯ್ತಾ. ಇದನ್ನ ತಗೊಬನ್ನಿ. ಪುನಃ ಇದು ಯಾವ್ದ್ರಿಂದ ಹೋಗುತ್ತೆ? 2 ಇಂದ ಹೋಗುತ್ತೆ ನೋಡಿ. ಇದು 2 ಇಂದ ಹೋಗುತ್ತೆ. 2 1s 2 2, 2 6s 12, ಇದು 125, ಆಯ್ತಾ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಕ್ಕೆ ಸಾಧ್ಯ ಇಲ್ಲ, ಆಯ್ತಾ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಕ್ಕೆ ಸಾಧ್ಯ ಇಲ್ಲ. ಪುನಃ ಇನ್ನ ಸರಳ ರೂಪಕ್ಕೆ ತರಕ್ಕೆ ಸಾಧ್ಯ ಇಲ್ಲ. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸರಳ ರೂಪ ಅಂತ ಹೇಳ್ತಾರೆ. ಆಪ್ಷನ್ ಏನ್ ಬರುತ್ತೆ ಇದಕ್ಕೆ? ಆಪ್ಷನ್ ಡಿ, ಆಯ್ತಾ. ಕ್ವಶನ್ ನಂಬರ್ 66ಗೆ ಆಪ್ಷನ್ ಡಿ. ಇದಲ್ಲ ಆಪ್ಷನ್ ಬಿನೂ ಅಲ್ಲ, ಆಪ್ಷನ್ ಏನೂ ಅಲ್ಲ. ನಿಮ್ಮನ್ನ ಏನಾರ ಕನ್ಫ್ಯೂಸ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಂದ್ರೆ ಈ ರೀತಿ ಕ್ವಶನ್ ಕೊಡ್ತಾರೆ, ಆ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಯ್ತಾ. ಅದಕ್ಕೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನು ಕ್ರ್ಯಾಕ್ ಮಾಡ್ಬೋದು. ಕ್ರ್ಯಾಕ್ ಅಂದ್ರೆ ಬಿರುಕು ಬಿಡಿಸ್ಬೋದು. ಸುತ್ತಿಗೆ ತಕ ಹೊಡೆದ್ರೆ ಕ್ರ್ಯಾಕ್ ಆಗುತ್ತಲ್ಲ, ಆ ಥರ ಪುಡಿ ಮಾಡ್ಬೋದು, ಆಯ್ತಾ. ಕ್ವಶನ್ ನಂಬರ್ 66ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67 ಏನ್ ಕೊಟ್ಟಿದ್ದಾನೆ ಅಂದ್ರೆ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅದನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತರಬೇಕಂತೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ಗೆ ತರಬೇಕಂತೆ. ಅದಾದ್ಮೇಲೆ ಏನ್ ಮಾಡ್ಬೇಕಂತೆ, ಒಂದು ಸಲ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತಂದಾದ್ಮೇಲೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇವೆರಡನ್ನು ಆಡ್ ಮಾಡ್ಬಿಟ್ಟು ಸಮ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯ್ತಾ. ಒಂದು ದಶಮಾಂಶ ಅಂಕಿ ಕೊಟ್ಟಿದ್ದಾನೆ. ಆ ಅಂಕಿನ ಫಸ್ಟ್ ಸರಳ ರೂಪಕ್ಕೆ ತರಬೇಕಂತೆ. ಸರಳ ರೂಪಕ್ಕೆ ತಂದಾದ್ಮೇಲೆ ಅದ್ರ ನ್ಯೂಮರೇಟರ್ ಅಂಶ ಮತ್ತೆ ಡಿನಾಮಿನೇಟರ್ ಛೇದ ಇವೆರಡು ಮೊತ್ತನ ಫೈಂಡ್ ಔಟ್ ಮಾಡ್ಬೇಕಂತೆ, ಆಯ್ತಾ. ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಅಲ್ಲ ತುಂಬಾನೇ ಡಿಫ್ರೆಂಟ್ ಆಗಿದೆ, ಆಯ್ತಾ. 2025 ಡಿಸೆಂಬರ್ ಅಲ್ಲಿ ಎಕ್ಸಾಮ್ ನಡೀತಲ್ಲ, ನವೋದಯ ಎಕ್ಸಾಮ್. ಈಗ ಒಂದು 4 ದಿನದಿಂದ ನಡೀತಲ್ಲ, 2025 ಡಿಸೆಂಬರ್ 13, ಆಯ್ತಾ. ಆ ಕ್ವಶನ್ ಪೇಪರ್ ಅಲ್ಲೂ ಇಷ್ಟೊಂದು ಏನದು ಕಾಂಪ್ಲಿಕೇಟೆಡ್, ಟ್ವಿಸ್ಟೆಡ್, ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ ಕೇಳಿಲ್ಲ. ಎಲ್ಲ ನಾವೆಲ್ಲ ವರ್ಕ್ಡ್ ಎಕ್ಸಾಂಪಲ್ ಮಾಡಿಸಿದೀವಲ್ಲ, ವರ್ಕ್ಡ್ ಎಕ್ಸಾಂಪಲ್, ನಾರ್ಮಲ್ ಕ್ವಶನ್ಸ್ ಅಲ್ಲ. ನಾರ್ಮಲ್ ಇದೆಲ್ಲ ನಾರ್ಮಲ್ ಕ್ವಶನ್ಸ್. ಕ್ವಶನ್ ನಂಬರ್ 61, ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 60 70ವರೆಗೂ ಅದೆಲ್ಲ ಸ್ಟ್ಯಾಂಡರ್ಡ್ ಕ್ವಶನ್ ಅಂತ ಕರೀತಾರೆ. ಸ್ಟ್ಯಾಂಡರ್ಡ್ MCQ ಕ್ವಶನ್ ಅಂತ ಕರೀತಾರೆ. ಅದಕ್ಕೆ ಮುಂಚೆ ನಾವು ಒಂದು ಪ್ರಾಕ್ಟೀಸ್ ಕ್ವಶನ್ ಅಂದ್ಬಿಟ್ಟು ಎಕ್ಸಾಂಪಲ್ ಅಂದ್ಬಿಟ್ಟು ಸಾಲ್ವ್ ಮಾಡ್ಸಿರ್ತೀವಿ, ಆಯ್ತಾ. ಈ ಎಕ್ಸಾಮ್ ಅಲ್ಲಿ 4-5 ಲೆಕ್ಕ ನಾವು ಎಕ್ಸಾಂಪಲ್ ತಗೊಂಡು ಮಾಡಿದಿಲ್ಲ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ, ಅದ್ರ ಮೇಲೆ ಕೇಳಿದ್ದೇನೆ. ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಎಕ್ಸ್ಪ್ಲೇನ್ ಮಾಡಿದ್ದು, ಅದಕ್ಕಿಂತ ಸಿಂಪ್ಲಿಫೈಡ್ ಕೇಳಿದ್ದೇನೆ ಈಗ 2025 ಡಿಸೆಂಬರ್ 13ನೇ ತಾರೀಕು ನಡೆದ ಎಕ್ಸಾಮ್ ಅಲ್ಲಿ, ಆಯ್ತಾ. ಈ ತರ ಕ್ವಶನ್ ನೀವೇನಾರ ರೆಡಿ ಆದ್ರೆ, 3ನೇ ಕ್ಲಾಸ್ ಮಕ್ಕಳು 4ನೇ ಕ್ಲಾಸ್ ಮಕ್ಕಳು ಈ ರೀತಿ ಕ್ವಶನ್ ಏನಾರ ರೆಡಿ ಆದ್ರೆ ನೀವೇ ಕ್ವಶನ್ ಪೇಪರ್ ಸೆಟ್ ಮಾಡ್ಬೋದು ಮಕ್ಕಳೇ. ನೀನ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಳು ಇದೆಲ್ಲ, ನೀವೇ ಕ್ವಶನ್ ಪೇಪರ್ ಸೆಟ್ ಮಾಡ್ಬೋದು. ಅವ್ರಿಗಿಂತ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕ್ವಶನ್ ಪೇಪರ್ ಸೆಟ್ ಮಾಡ್ಬೋದು. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಅದಕ್ಕೆ ಕಾನ್ಸಂಟ್ರೇಟ್ ಇಟ್ಟು ನೀವು ಓದಿ, ಆಯ್ತಾ. ಈಗ ಪುನಃ ಕ್ವಶನ್ ಬರ್ತೀನಿ. ಕ್ವಶನ್ ಏನ್ ಕೇಳಿದಾನೆ, ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಡೆಸಿಮಲ್ ನಂಬರ್ನ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಫಾರ್ಮ್ಗೆ ತರಬೇಕಂತೆ. ತಂದಾದ್ಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನು ಆಡ್ ಮಾಡ್ಬೇಕಂತೆ, ಆಯ್ತಾ. ನೋಡಿ ಫಸ್ಟ್ 54ನ ಬರ್ಕೋತೀನಿ. ಬರ್ಕೊಂಡ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಅಂಕಿ ಆದ್ಮೇಲೆ ಚುಕ್ಕಿ ಇದೆ, ಸೊ 2 0 ಹಾಕೊಳ್ಳಿ, ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡ್ಬೋದು, ಆಯ್ತಾ. 5400 2 ಇಂದ ಡಿವೈಡ್ ಆಗುತ್ತೆ, ಆಯ್ತಾ. 2 ಇಂದ ಡಿವೈಡ್ ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ. 2 2s 4, 2 7s 14, ಇದು 50, ಆಯ್ತಾ. ಏನ್ ಬಂತು, ಇದು ಸ್ಟ್ಯಾಂಡರ್ಡ್ ಫಾರ್ಮ್. 27/50 ಇದೆಯಲ್ಲ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸರಳ ರೂಪ. ಅವ್ನು ಕೇಳಿರೋದು ಇವೆರಡನ್ನು ಆಡ್ ಮಾಡ್ಬೇಕಂತೆ. ನ್ಯೂಮರೇಟ್ರು ಮತ್ತೆ ಡಿನಾಮಿನೇಟ್ರು ಇವೆರಡನ್ನು ಆಡ್ ಮಾಡ್ಬೇಕಂತೆ. ಅಂಶ ಮತ್ತೆ ಛೇದ ಎರಡರ ಮೊತ್ತನ ಫೈಂಡ್ ಔಟ್ ಮಾಡ್ಬೇಕಂತೆ. 27 + 50 ಎಷ್ಟಾಗುತ್ತೆ? 50 60 70 77. 77 ಆನ್ಸರ್ 77. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 68 ನೋಡಿ. ಕ್ವಶನ್ ನಂಬರ್ 68 ಅಲ್ಲಿ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಇದನ್ನು ಅಷ್ಟೇನೆ. ಇದನ್ನ ಫಸ್ಟ್ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಫಾರ್ಮ್ಗೆ ತರಬೇಕಂತೆ, ಆಯ್ತಾ.
ಸರಳ ಭಿನ್ನ ರಾಶಿ ರೂಪಕ್ಕೆ ತಂದು ಇದು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತೆ. ಕನ್ನಡದಲ್ಲಿ ಅಂಶ ಮತ್ತೆ ಛೇದದ ವ್ಯತ್ಯಾಸನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಆಯ್ತಾ, ಇದು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಸ್ಟ್ ಏನ್ ಮಾಡ್ಕೊಳ್ಳಿ, 72 ಅಂತ ಬರ್ಕೊಳ್ಳಿ. 2 ನಂಬರ್ ಇದೆ, 2 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಸೊ ಇಲ್ಲಿ 2 ಚುಕ್ಕಿ ಹಾಕೊಳ್ಳಿ. ಆಯ್ತಾ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲ. ಸ್ಟ್ಯಾಂಡರ್ಡ್ ಅಂದ್ರೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಯಾವ್ದ್ರಿಂದ ಆಗುತ್ತೆ? 4 ಇಂದ ಆಗುತ್ತೆ. 4 ಇಂದ ಡಿವೈಡ್ ಆಗುತ್ತೆ. ಇದು 4 ಇಂದ ಡಿವೈಡ್ ಮಾಡಿ, ಇದನ್ನು 4 ಇಂದ ಡಿವೈಡ್ ಮಾಡಿ. 4 ಇಂದ ಡಿವೈಡ್ ಮಾಡೋರು ಏನಾಗುತ್ತೆ ಅಂದ್ರೆ ಇದು ನೋಡಿ, 4 1s 4 ಆಗುತ್ತೆ, 32 ಆಗುತ್ತೆ. 4 8s 32, 4 8s 32 ಆಗುತ್ತೆ. 4 1s 4, ಪುನಃ 32 ಆಗುತ್ತೆ. 32, 4 8s 32. ನಿಮ್ಗೆ ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡಿ ಗೊತ್ತಾ, ಹಿಂಗೆ 4 ಇಂದ 72ನ ಡಿವೈಡ್ ಮಾಡಿ. 4 1s 4, ಆಯ್ತಾ, 3, 4 8s 32. ಈ ತರ ಡಿವೈಡ್ ಮಾಡ್ರಪ್ಪ, ಗೊತ್ತಾಗ್ಲಿಲ್ಲ ಅಂದ್ರೆ. ಅದೇ ರೀತಿ 100 ಅಷ್ಟೇನೆ. 4 2s 8, 4 5s 25. ಇದು ನೋಡಿ, 4 ಇಂದ 100ನ 4 2s 8, 20, 4 5s 20. ಈ ರೀತಿ ಕಲ್ತ್ಕೊಳ್ರಪ್ಪ. ಈಗ 18/25 ಬಂತು. ಆಯ್ತಾ, ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸರಳ ರೂಪ. ಅವ್ನು ಕೇಳಿರೋದೇನು ಕ್ವಶನ್ ಅಲ್ಲಿ, ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತೆ. ಇದರ ವ್ಯತ್ಯಾಸ, ಅಂಶ ಮತ್ತೆ ಛೇದದ ವ್ಯತ್ಯಾಸ ಅಥವಾ ನ್ಯೂಮರೇಟರ್ ಡಿನಾಮಿನೇಟರ್ ಡಿಫರೆನ್ಸ್ ಅಂತೆ. ಏನ್ ಮಾಡಿ ಅಂದ್ರೆ 25ರಲ್ಲಿ 18ನ ಕಳೀರಿ. ಎಷ್ಟು ಬಂತು? 7 ಬಂತು. ಇಷ್ಟೇನೆ, ಇದು ಫೈನಲ್ ಆನ್ಸರ್. ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ 7 ಬಂತು. ಇದೇ ಫೈನಲ್ ಆನ್ಸರ್. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69 ಅಲ್ಲಿ ಈ ರೀತಿ ಒಂದು ಫ್ರಾಕ್ಷನ್ ಕೊಟ್ಬಿಟ್ಟು ಡೆಸಿಮಲ್ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ, ಯಾವ ರೀತಿ ಮಾಡ್ತೀರಾ ನೋಡಿ. ಫಸ್ಟ್ ಏನ್ ಮಾಡ್ಕೊಳ್ತೀರಾ, ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೋತೀರಾ. ನ್ಯೂಮರೇಟರ್ 43 ಇದೆ, 43 ಬರ್ಕೋತೀರಾ. ಅದಾದ್ಮೇಲೆ ಡಿನಾಮಿನೇಟರ್ ಅಲ್ಲಿ 3 zeros ಇದೆ. ಡಿನಾಮಿನೇಟರ್ 3 zeros ಇದೆ ಅಂದ್ರೆ 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. ಅಷ್ಟೇನೆ. 0.043 ಅಥವಾ ಇದನ್ನ 0.043 ಅಂತ ಬೇಕಾದ್ರೂ ಬರ್ಕೋಬಹುದು. ಆಯ್ತಾ, ಆಪ್ಷನ್ ಏನ್ ಬರುತ್ತೆ? 0.043, ಆಪ್ಷನ್ ಬಿ. ಆಯ್ತಾ, ಈ ಲೆಕ್ಕನ ಯಾರಿಗೆ ನಾನು ಮಾಡಿಸ್ತಾ ಇರೋದು? 3ನೇ ಕ್ಲಾಸ್ ಮಕ್ಕಳಿಗೆ ಈ ಲೆಕ್ಕನ ಮಾಡಿಸ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ, 2025 ಡಿಸೆಂಬರ್ 13ನೇ ತಾರೀಕು ನವೋದಯ ಮುಖ್ಯ ಪರೀಕ್ಷೆ ನಡೀತು. ಪೂರ್ತಿ ರಾಜ್ಯದಲ್ಲಿ ಡಿಸೆಂಬರ್ 13ನೇ ತಾರೀಕು ಶನಿವಾರ ನವೋದಯ ಎಕ್ಸಾಮ್ ನಡೀತು. ಅದರಲ್ಲಿ ಆಯ್ತಾ, ಕ್ವಶನ್ ಪೇಪರ್ ಇಲ್ಲೇ ಇದೆ, ಕೈಲೇ ಇದೆ. ಈಗ ಒಂದು 3 ದಿನ ಆಗೈತೆ. ಇವತ್ತು ಭಾನುವಾರ, ಲಾಸ್ಟ್ ಶನಿವಾರ ನಡೆದಿದ್ದು. ಲಾಸ್ಟ್ ಶನಿವಾರ ನಡೆದಿದ್ದು. ಇದು ಸಿ ಇದೆ, ಬುಕ್ಲೆಟ್ ನಂಬರ್ ಸಿ. ಆಯ್ತಾ, ಬುಕ್ಲೆಟ್ ಸೀರೀಸ್ ಸಿ ಇದೆ. ಇದರಲ್ಲಿ ಕ್ವಶನ್ ನಂಬರ್ ತೋರಿಸ್ತೀನಿ ನೋಡಿ. ಕ್ವಶನ್ ನಂಬರ್ 48 ಅಲ್ಲಿ ಏನ್ ಕೇಳಿದ್ದೇನೆ ಗೊತ್ತಾ ಅಣ್ಣ ಬಾಂಡು? 48 ಅಲ್ಲಿ 999/1000 ಇದನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಈ ರೀತಿ ಲೆಕ್ಕ ಎಲ್ಲ ನಾವು ನವೋದಯ ಕ್ವಶನ್ ಶುರು ಮಾಡ್ತೀವಲ್ಲ, ಕ್ವಶನ್ ನಂಬರ್ ಪ್ರಾಕ್ಟೀಸ್ ಕ್ವಶನ್ 1 2 3 ಅಂತ ಶುರು ಮಾಡ್ತೀವಲ್ಲ, ಅದಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ತಗೊಂಡು ಮಾಡಿಸಿರ್ತೀವಿ. ಆ ಎಕ್ಸಾಂಪಲ್ ಅಲ್ಲಿ ಈ ರೀತಿ ಲೆಕ್ಕಗಳನ್ನ ಮಾಡಿಸಿದೀವಿ. ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಮೈನ್ ಕೋರ್ಸ್ ಅಂತ ಮಾಡಿದಿನ, ಅದರಲ್ಲಿ ಆ ಎಕ್ಸಾಂಪಲ್ ಕ್ವಶನ್ ನ ಇವರು ಇದ್ರಲ್ಲಿ ಕೊಡಿದೆ ಕ್ವಶನ್ ಪೇಪರ್. ಈ ತರ 4-5 ಕ್ವಶನ್ ಅಪಿಯರ್ ಆಗಿದೆ. ಆಯ್ತಾ, ಈ ತರ 4-5 ಕ್ವಶನ್ ಅಪಿಯರ್ ಆಗಿದೆ. ಬರೀ ನಾವು ಎಕ್ಸಾಂಪಲ್ ಮಾಡಿಸಿದೀವಲ್ಲ, ಬರೀ ಎಕ್ಸಾಂಪಲ್ ಇಂಟ್ರೊಡಕ್ಷನ್ ಕ್ಲಾಸ್ ಓದ್ಕೊಂಡಿದ್ರು 4-5 ಕ್ವಶನ್ ಆನ್ಸರ್ ಮಾಡ್ಬೋದಿತ್ತು. ಅಷ್ಟು ಸಿಂಪಲ್ ಆಗಿ ಕೇಳಿದ್ದೇನೆ ಈ ವರ್ಷ. ಆಯ್ತಾ, ಈ ಕ್ವಶನ್ ಏನಂತೀರಾ ಆನ್ಸರ್ ಏನಿದೆ ಇದಕ್ಕೆ? ಫಸ್ಟ್ ನ್ಯೂಮರೇಟರ್ ಏನಿದೆ ಬರ್ಕೋತೀರಾ. ಕೆಳಗಡೆ 3 zeros ಇದೆ. 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡ್ತೀರಾ. ಇದೇ ಫೈನಲ್ ಆನ್ಸರ್. ಆಯ್ತಾ, ಇದೇ ಫೈನಲ್ ಆನ್ಸರ್. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ಇದಕ್ಕೆ. ಆಯ್ತಾ, ಇಲ್ಲಿ ಈ ಕ್ವಶನ್ ಪೇಪರ್ ನಮಗೆ ಆಪ್ಷನ್ ಸಿ ಬರುತ್ತೆ. ಆಯ್ತಾ, ಇಷ್ಟು ಸಿಂಪಲ್ ಆಗಿದೆ. ಅದಕ್ಕೆ ಹೇಳ್ತಾ ಇರೋದು 3ನೇ ಕ್ಲಾಸ್ ಮಕ್ಕಳೇ, 3ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್ ಮಕ್ಕಳು ಈ ವಿಡಿಯೋ ಹೇಳ್ತಾರೆ, ನೀವು ಧೈರ್ಯವಾಗಿರಿ. ನೀವೇನಾರ ಇದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಅಂದ್ರೆ ಹೇಳೋದನ್ನೆಲ್ಲ ಸುಮ್ಮನೆ ದಿನಕ್ಕೆ ಲೆಕ್ಕ ಮಾಡಿಸ್ತಾ ಇದೆ ಅಂತ ಇದ್ರಲ್ಲಿ ಬರ್ತಿದ್ದಿಲ್ಲ, ಯೂಟ್ಯೂಬಲ್ಲಿ ಬರ್ದಿರೋದನ್ನ ನೋಟ್ಸ್ಗೆ ಕಾಪಿ ಮಾಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಫಸ್ಟ್ ಲೆಕ್ಕ ಅರ್ಥ ಆದ್ಮೇಲೆ ಸೆಕೆಂಡ್ ಲೆಕ್ಕಕ್ಕೆ ಹೋಗ್ಬೇಕು. ರೂಲ್ ನಂಬರ್ 1 ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗಬೇಕು ಅಂದ್ರೆ ಫಸ್ಟ್ ಲೆಕ್ಕ ಅರ್ಥ ಆದ್ಮೇಲೆ ಸೆಕೆಂಡ್ ಲೆಕ್ಕಕ್ಕೆ ಹೋಗ್ಬೇಕು. ಸೆಕೆಂಡ್ ಪ್ರಾಬ್ಲಮ್ ಅರ್ಥ ಆದ್ಮೇಲೆ 3ನೇ ಲೆಕ್ಕಕ್ಕೆ ಹೋಗ್ಬೇಕು. ಆ ರೀತಿ ಪ್ರತಿದಿನ 10 ಲೆಕ್ಕ ಸಾಕು ಪ್ರಾಕ್ಟೀಸ್ ಮಾಡಿ. ನೀವು ನವೋದಯನೂ ಪಾಸ್ ಆಗ್ಬೋದು, ಸೈನಿಕೂ ಪಾಸ್ ಆಗ್ಬೋದು. ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. ಮತ್ತೆ ನೀವು 5ನೇ ಕ್ಲಾಸ್ ಓದ್ತಾ ಇದ್ರೆ ನೀವು 7ನೇ ಕ್ಲಾಸ್ ಮಕ್ಕಳಿಗೆ ಮ್ಯಾಥ್ಸ್ ಟ್ಯೂಷನ್ ಮಾಡ್ಬೋದು ನೀವು.
ಆ ಲೆವೆಲ್ಗೆ ಇಂಪ್ರೂವ್ ಆಗಿರ್ತೀರ ಆಯ್ತಾ. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಆದ್ದರಿಂದ ಧೈರ್ಯವಾಗಿ ಪ್ರಾಕ್ಟೀಸ್ ಮಾಡಿ, ಧೈರ್ಯವಾಗಿ ಪ್ರತಿಯೊಂದು ಕ್ವಶನ್ನು ಅರ್ಥ ಮಾಡಿಕೊಂಡು ರೀಕಾಲ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 70 ಆಯ್ತಾ, ತುಂಬ ಸಿಂಪಲ್ ಆಗಿದೆ. ಇದನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೇಕಂತೆ, ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡ್ಬೇಕಂತೆ. ಫಸ್ಟ್ ಏನಿದೆ 436 ಅಂತ ಬರ್ಕೊಳ್ಳಿ. ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೊಳ್ಳಿ. 2 zeros ಇದೆ ಕೆಳಗಡೆ, 2 zeros ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ ಆಯ್ತಾ. 2 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. ಇನ್ನೊಂದ್ಸಲ ಬರೀತೀನಿ ಬೇಕಾದ್ರೆ 436 ಅಂತ ಬರ್ಕೊಳ್ಳಿ. ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೊಳ್ಳಿ. ಡಿನಾಮಿನೇಟರ್ 2 0 ಇದೆ, 2 0 ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಿ. ಇದೇ ಆನ್ಸರ್, ಫೈನಲ್ ಆನ್ಸರ್ 4.36. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ.